ಏನೋ ಐಫೋನ್ ಅವ್ರು ಮೋಸ ಮಾಡ್ತಾವ್ರ. ಯೂಟ್ಯೂಬಲ್ಲಿ ಹ್ಯಾಡ್ ನೋಡ್ಲಿಲ್ಲ ಅಂದ್ರೆ ಹಿಂಗಾಗುತ್ತಾ? ಜಿಯೋದವ್ರು ಸ್ಯಾಟಲೈಟ್ ಜೊತೆ ಏನ್ ಮಾಡ್ತಾವ್ರ ಗುರು? ಹಲೋ ಎಲ್ರಿಗೂ ನಮಸ್ಕಾರ, ನಾನ್ ನಿಮ್ಮ ಯಶುಗೌಡ್ರು, ಕನ್ನಡದ ಟೆಕ್ ಗೌಡ್ರು ಚಾನಲ್ಗೆ ಸ್ವಾಗತ. ಏನೋ ಐಫೋನ್ ಅವ್ರು ಮೋಸ ಮಾಡೋದ್ರ? ಏನಿರ್ಬೋದು? ಹಂಗಾರೆ ಹಿಸ್ಟ್ರಿ ತಿಳ್ಕೊಳ್ಳೋಣ ಬನ್ನಿ. iOS 18 ಲಾಂಚ್ ಮಾಡ್ತಿದ್ರು. ಅದ್ರ ಫೀಚರ್ಸ್ ಏನಪ್ಪ? ಒಂದು, ಅದರಲ್ಲಿ ಆಪಲ್ ಇಂಟೆಲಿಜೆನ್ಸ್, ಆರ್ಟಿಫಿಷಿಯಲ್ ಬದಲು ನಾವು ಆಪಲ್ ಇಂಟೆಲಿಜೆನ್ಸ್ ಮಾಡಿದೀವಿ ಅಂದ್ರು. ಅದ್ರ ಜೊತೆಗೆ ಅದು ಆಪಲ್ ಇಂಟೆಲಿಜೆನ್ಸ್ ಏನೇನು ಫೀಚರ್ ಇತ್ತು, ಏನೇನಪ್ಪ ಅಂತಂದ್ರೆ ನಿಮ್ಮ ಫೋಟೋದಲ್ಲಿರೋ ಬ್ಯಾಕ್ಗ್ರೌಂಡ್ ಅಲ್ಲಿ ಯಾರು ಬೆಳೆದಿಲ್ದಿರೋರು ಇದ್ದಿದ್ರೆ ಅದನ್ನ ರಿಮೂವ್ ಮಾಡ್ಬೋದಿತ್ತು ಇನ್ಬಿಲ್ಟ್ ಆಗಿ. ಅದ್ರ ಜೊತೆಗೆ ಚಾಟ್ GPT ನ ಇಂಟಿಗ್ರೇಷನ್ ಮಾಡಿಬಿಟ್ಟು ಸೊ ಒಂದು ಲೆವೆಲ್ಗೆ ಫುಲ್ಲು ನಿಮ್ಮ ಐಫೋನ್ ಅಲ್ಲಿ ಏನೇನ್ ಬೇಕು ಎಲ್ಲಾನು ಮಾಡ್ಬೋದಿತ್ತು. ಬಟ್ ಈಗ ಮಾಡೋಕ್ಕಾಗಲ್ಲ. ಯಾಕೆ ಅಂತನಾ, ಅದು ಸ್ಪೆಷಲ್ ಕ್ಯಾಟಗರಿ ಇರೋರಿಗೆ ಲೈಕ್ ಐಫೋನ್ 15 50 70 80 ತನಕ ತಗೊಂಡಿರೋರಿಗೆ ಇಲ್ಲ. ಯಾಕಂದ್ರೆ ಐಫೋನ್ 15 ಪ್ರೋ ಮತ್ತೆ ಪ್ರೋ ಮ್ಯಾಕ್ಸಿಗೆ ಮಾತ್ರ. ಯಾಕಂದ್ರೆ ಅದು ಬಂದ್ಬಿಟ್ಟು ಸಪೋರ್ಟ್ ಮಾಡೋದು ಮೋರ್ ದೆನ್ 8GB, ಅಂದ್ರೆ 8GB ರ್ಯಾಮ್ ಇದ್ರೆ ಮಾತ್ರ ಇದು ಸಪೋರ್ಟ್ ಆಗುತ್ತೆ ಅಂತ ಹೇಳ್ತಿದ್ದಾರೆ. ಅಂದ್ರೆ ಆಪಲ್ ಇಂಟೆಲಿಜೆನ್ಸ್ ಬಂದ್ಬಿಟ್ಟು ಮಾತ್ರ. iOS 18 ಫೀಚರ್ ಬಂದು ಐಫೋನ್ XS ಇಂದ ಫುಲ್ ಎಲ್ಲದಕ್ಕೂ ಸಪೋರ್ಟ್ ಆಗುತ್ತೆ. ಬಟ್ ನಮ್ಮ ಈ ಆಪಲ್ ಇಂಟೆಲಿಜೆನ್ಸ್ ಅಂತ ಏನಿದೆ ಅದು 8GB ರ್ಯಾಮ್ ಮೇಲಿದ್ರೆ ಮಾತ್ರ ಸಪೋರ್ಟ್ ಆಗುತ್ತೆ ಅಂತ ಹೇಳ್ತಿದ್ದಾರೆ. ಸೊ ಯಾರ್ಯಾರು ಒಂದೊಂದು ಕಿಡ್ನಿ ಮಾರಿ ಆಪಲ್ ಫೋನ್ ತೊಗೊಂಡಿದ್ರು, ಸೊ ಐ ಆಮ್ ಫೀಲಿಂಗ್ ಬ್ಯಾಡ್. ಇನ್ನು ನೆಕ್ಸ್ಟ್ ಟೆಕ್ನಾಲಜಿ ಬರೋದಾದ್ರೆ ಜಿಯೋ ಸ್ಯಾಟಲೈಟ್. ಜಿಯೋ ಸ್ಯಾಟಲೈಟ್ ಅಂದರೆ ಏನು ಅಂತನಾ, ಜಿಯೋದವರು ಸ್ಯಾಟಲೈಟ್ ಅವ್ರ ಜೊತೆ ಕಂಬೈನ್ ಆಗ್ತಿದ್ದಾರೆ. ಯಾವುದ್ರ ಜೊತೆ ಅಂತನಾ, SES ಅಂತ. ಅಂದರೆ ಯಾವ ಸ್ಪೇಸ್ ಮಿಷನ್ ಅಂತನೂ ಅನ್ಕೋಬೇಡಿ. ಮಿಷನ್ ಬಂದ್ಬಿಟ್ಟು ಇಂಡಿ ಸ್ಪೇಸ್ ಅಂತ. ಇದರಲ್ಲಿ ಏನಾಗುತ್ತಪ್ಪ ಅಂತಂದರೆ ಎಲ್ರಿಗೂ ಗಿಗಾಬೈಟ್ ಇಂಟರ್ನೆಟ್ನ ಪ್ರೊವೈಡ್ ಮಾಡೋಕ್ಕೋಸ್ಕರ. ಇದು ಏನು ನಿಮಗೆ ಏನು, ಎಲ್ಲ ದೇವರ ಮನೆಗೆ ಹೋಗಿರ್ತೀರಾ ಅಥವಾ ಎಲ್ಲೋ ಮುಳ್ಳಯ್ಯನಗಿರಿ ಪೀಕಿಗೆ ಹೋಗಿರ್ತೀರಾ, ಅಲ್ಲಿ ನಿಮಗೆ ಇಂಟರ್ನೆಟ್ ಸಿಗಲ್ಲ. ಯಾಕಂದರೆ ಅಲ್ಲಿ ಫಿಸಿಕಲಿ ಟವರ್ನ ಇನ್ಸ್ಟಾಲ್ ಮಾಡೋದು ತುಂಬ ಅಂದರೆ ತುಂಬ ಕಷ್ಟ. ಸೊ ಅದಕ್ಕೆ ಏನು ಮಾಡ್ತಿದ್ದಾರೆ, ಸ್ಯಾಟಲೈಟ್ ಮುಖಾಂತರ ಇನ್ಮೇಲಿಂದ ಇಂಟರ್ನೆಟ್ ಪ್ರೊವೈಡ್ ಮಾಡಬೇಕು ಅಂತ ಡಿಸೈಡ್ ಮಾಡ್ಕೊಂಡ್ಬಿಟ್ಟವ್ರೆ. ಜಿಯೋದವ್ರು ಏನಕ್ಕೆ ನೀವು ಸ್ಯಾಟಲೈಟ್ ಬೇಸ್ ಜೊತೆ ಬಿಡೋಕೆ ಅವಶ್ಯಕತೆ ಇತ್ತು, ಆಲ್ರೆಡಿ 5G ಎಲ್ಲ ಬಿಟ್ಟಿದ್ರಲ್ಲ ಅಂತ ಕೇಳ್ಬೋದಲ್ಲ. ಯಾಕಂದರೆ ಸ್ಟಾರ್ಲಿಂಕ್ ಅಂದರೆ ಎಲಾನ್ ಮಸ್ಕ್ ಮತ್ತು ಅಮೆಝಾನ್ ಅವರೆಲ್ಲ ಸ್ಯಾಟಲೈಟ್ ಬೇಸ್ ಇಂಟರ್ನೆಟ್ನ ಪ್ರೊವೈಡ್ ಮಾಡ್ತಿದ್ದಾರೆ. ಸೊ ಅವರಿಗೆ ಕಾಂಪಿಟೇಷನ್ ಕೊಡಬೇಕಲ್ವ ನಮ್ಮ ಅಂಬಾನಿ ಅಣ್ಣ. ಕೊಡ್ತಾರೆ, ನೋಡ್ತಾ ಇರಿ, ಕೊಡಿ ಬೈ. ನಮಗೇನು, ಸ್ವಲ್ಪ 5G ಕವರೇಜ್ ಜಾಸ್ತಿ ಮಾಡಿ ಪ್ಲಸ್ ಇಂಟರ್ನೆಟ್ ಸ್ಪೀಡ್ ಫಸ್ಟ್ ಸ್ಟಾರ್ಟಿಂಗ್ ಸಿಕ್ತಲ್ಲ ಹಂಗೆ ಕೊಟ್ಬಿಡಿ ಸಾಕು, ಬೆಜ್ಜಾನ್. ಇನ್ನು ನೆಕ್ಸ್ಟ್ ಟೆಕ್ನಾಲಜಿಗೆ ಬರೋದಾದ್ರೆ ಯೂಟ್ಯೂಬ್ ಅವರು ಚೆನ್ನಾಗಿ ಹಾಕೊಂಡು ಗುಮ್ತವ್ರೆ. ಯಾಕೆ ಅಂತನಾ, ನಾನು ಅಷ್ಟೇ ಆಡ್ಸ್ ಬ್ಲಾಕರ್ ಯೂಸ್ ಮಾಡ್ತೀನಿ. ಯಾಕಂತಂದರೆ DNS ಅಲ್ಲಿ ಆ್ಯಡ್ ಬ್ಲಾಕರ್ ಅಂತ ಇರುತ್ತೆ. ನಮ್ದೊಂದು ಪ್ರೈವೇಟ್ DNSನ ಹಾಕೊಂಡು ಆ್ಯಡ್ ಬ್ಲಾಕ್ ಮಾಡಿಕೊಂಡು ಬೇಡದಿಲ್ದಿರೋ ಆ್ಯಡ್ಸ್ನ ತೆಗೆದಾಕ್ತಿದ್ವಿ. ಬಟ್ ಈಗ ಏನು ಮಾಡ್ತಿದ್ದಾರಪ್ಪ ಅಂತಂದರೆ ಡೈರೆಕ್ಟು ಸರ್ವರಿಂದನೇ. ಈಗ ಒಂದು ವೀಡಿಯೋ ನೀವು ಎಕ್ಸ್ಪೋರ್ಟ್ ಮಾಡ್ಬೇಕಾದ್ರೆ ಮಧ್ಯದಲ್ಲಿ ಪ್ರಮೋಷನ್ ಆಗ್ತಿರಲ್ಲ, ಆಲ್ರೆಡಿ ವೀಡಿಯೋ ಒಳಗಡೆ ಇವರು ಹಂಗೇನೆ ಏನಿದೆ ವೀಡಿಯೋ ಒಳಗಡೆನೆ ಅಡ್ವರ್ಟೈಸ್ನ ಹಾಕ್ಬಿಡ್ತಾರೆ. ಸೊ ಅಡ್ವರ್ಟೈಸ್ ಆಗ್ತಾಗ ಏನಾಗುತ್ತೆ ಅಂತಂದರೆ ನೀವೆಲ್ಲಿ ನೋಡ್ಸೋಕ್ಕಾಯ್ತದೆ, ನೋಡಲೇಬೇಕು. ಸ್ಕಿಪ್ಪು ಮಾಡೋಕ್ಕೆ ಕೊಡೋಕ್ಕಲ್ಲ ಅಂತ ಟೈಮಲ್ಲಿ. ಸೊ ಯೂಟ್ಯೂಬಲ್ಲಿ ಆ್ಯಡ್ ನೋಡಲೇಬೇಕು. ನೋಡಿ, ನನಗೇನು ರೆವೆನ್ಯೂ ಬರೋಲ್ಲ ಸದ್ಯಕ್ಕೆ. ಇನ್ನು ನೆಕ್ಸ್ಟ್ ನ್ಯೂಸಿಗೆ ಬರೋದಾದರೆ, ನೀವೇನಾದ್ರು ಬಡ್ಜೆಟಲ್ಲಿ, ಬಡ್ಜೆಟ್ ಅಂತ ಅಲ್ಲ, ಒಂದು ಅಫೋರ್ಡಬಲ್ ಪ್ರೈಸಲ್ಲಿ ಫ್ಲಿಪ್ ಫೋನ್ನ ಯೂಸ್ ಮಾಡಬೇಕು ಅಂತಿದ್ದಾರೆ. ಫ್ಲಿಪ್ ಫೋನ್ ಚಕ್. ಇನ್ಫಿನಿಕ್ಸ್ ಅವರು ಫ್ಲಿಪ್ ಫೋನ್ನ ಡಿಸೈನ್ನ ಪೇಟೆಂಟ್ನ ಲಿಸ್ಟ್ ಮಾಡಿದ್ದಾರೆ. ಸೊ ಅದ್ರ ಪ್ರಕಾರ ಏನಪ್ಪ ಅಂತಂದರೆ ಅವರು ಫ್ಲಿಪ್ ಫೋನ್ ಮೇಲೆ ವರ್ಕ್ ಮಾಡ್ತಿದ್ದಾರೆ. ಸೊ ನೀವು ಅಫೋರ್ಡಬಲ್ ಆಗಿ ಫ್ಲಿಪ್ ಓಪನ್ ಮಾಡ್ಬೋದು. ಇನ್ನು ನೆಕ್ಸ್ಟ್ ನ್ಯೂಸಿಗೆ ಬರೋದಾದ್ರೆ ಗೇಮಿಂಗ್ ಫೋನು ರಿಯಲ್ಮಿ GT6 ಲಾಂಚ್ ಆಗ್ತಾ ಇದೆ. ಯಾವಾಗ ಅಂತ ನಿಮಗೂ ಗೊತ್ತು, ಆಲ್ರೆಡಿ ಫ್ಲಿಪ್ಕಾರ್ಟಲ್ಲಿ ಫುಲ್ಲು ಟೀಸ್ ಮಾಡ್ತಾ ಇದ್ದಾರೆ. ಇದ್ರ ಜೊತೆಗೆ ಏನಪ್ಪ ಅಂತಂದರೆ ಇದು ಗೇಮಿಂಗ್ ಫೋನ್ ಆಗಿರೋದ್ರಿಂದ 8 Gen 3 ಪ್ರೊಸೆಸರು, ಕರ್ವ್ಡ್ AMOLED ಡಿಸ್ಪ್ಲೇ, 1.5K 144 Hz ರಿಫ್ರೆಶ್ ರೇಟ್ ಫಾರ್ ದ ಗೇಮಿಂಗ್ ಪೀಪಲ್. ಎಲ್ಲರಿಗೂ ರೊಚ್ಚಿಗೆ ಎದ್ಬಿಟ್ಟು ಗೇಮ್ ಆಡಿಸ್ಬೋದು ವಿತ್ ಬಡ್ಜೆಟ್. 40,000 ಲಾಂಚ್ ಆಗ್ತಿದೆ. 8 Gen 3 ಅಲ್ವಾ, ಸಖತ್ತಾಗಿರುತ್ತೆ ಅಂದ್ಕೊಂಡಿದ್ದೀನಿ, ನೋಡುವ. ಆದರೆ UI ವರ್ಸ್ಟ್. ಇನ್ನು ನೆಕ್ಸ್ಟ್ ನ್ಯೂಸಿಗೆ ಬರೋದಾದ್ರೆ, ಫಸ್ಟ್ ಎಲ್ಲ ಇತ್ತು ಚಿಕ್ಕ ವಯಸ್ಸಲ್ಲಿ ಐಸ್ ಕ್ರೀಮಿಗೆ ಬೆರಳಾಕ್ಬಿಟ್ಟು ತಿಂತಾಯಿದ್ರು. ಈಗ ಯಾರೋ ಬೆರಳಾಕ್ಬಿಟ್ಟೆ ಐಸ್ ಕ್ರೀಮ್ ಕೊಟ್ಬಿಟ್ಟವ್ರೆ. ಅಂದರೆ ಯಾರೋ ಆನ್ಲೈನಲ್ಲಿ ಆರ್ಡ್ರ್ ಮಾಡಿದ್ದಾನೆ, ಬಂದಿದೆ ಪಾರ್ಸಲು, ಪಾಪ ಯಾರ್ದೋ ಬೆರಳು ಕಟ್ಟಾಗಿದೆ, ಐಸ್ ಕ್ರೀಮ್ ಒಳಗಿದ್ದೆ. ಸೊ ಇವನು ತಿನ್ನಕ್ಕೆ ಹೋಗ್ಬಿಟ್ಟು ಅಯ್ಯೋ ಬೆರಳು ಅಂತ. ಅಂದರೆ ಅವನು ಆ್ಯಕ್ಚುಲಿ ಇದು ಕಾಸ್ಮೆಟಾಲಜಿ ಸರ್ಜನ್ ಅಂತೆ. ಲೈಕ್ ನಂಗೆ ಗೊತ್ತಿಲ್ಲ, ಸ್ಕಿನ್ ಸರ್ಜನ್ಗೆ ಏನಂತಾರೆ ಅಂತ, ಕಾಸ್ಮೆಟಾಲಜಿ ಅಂತ ಅಂದ್ಕೊಂಡಿದ್ದೀನಿ. ಸೊ ಅವನಿಗೆ ಗೊತ್ತಾಗಿದೆ ಇದು ಫಿಂಗರ್ ಅಂತ ಅಂದ್ಬಿಟ್ಟು FSSAI ಇವರು ಅದ್ರ ಮೇಲೆ ಕ್ರಮ ತಗೊಂಡು ಕಳಿಸಿರೋದ್ರ ಮೇಲೆ ಆಫೀಸ್ ಮೇಲೆ ರೈಡ್ ಮಾಡಿ ಅದನ್ನು ಬ್ಯಾನ್ ಮಾಡಿದ್ದಾರೆ. ಮೀನ್ಸ್ ರಿಟೇಲ್ ಓನರ್ದು ಲೈಸೆನ್ಸ್ನ ಕಿತ್ಕೊಂಡಿದ್ದಾರೆ. ಇನ್ನು ನಮ್ಮ ಟೆಕ್ ನ್ಯೂಸ್ ಏನಾದ್ರು ಇಷ್ಟ ಆಗ್ತಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಇಷ್ಟೇ ಕೇಳ್ಕೊಳೋದು. ಐ ಆಮ್ ಅ ಗುಡ್ ಆಕ್ಟರ್. ಓಕೆ ಫ್ರೆಂಡ್ಸ್, ಬೈ.